अभी मजा आएगा ना भिड़ो. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ನಾವಿಲ್ಲಿ ತುಂಬ ಚೆನ್ನಾಗಿದ್ದೀವಿ. ನೈಟೆಲ್ಲ ಸ್ವಲ್ಪ ನಿದ್ದೆ ಮಾಡಿದ್ವಿ. ಇವಾಗ ಎದ್ದು ಸ್ನಾನ ಮಾಡಿ ನಾವಿವಾಗ ಎಲ್ಲ ಪ್ರಿಪೇರ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವರ ದರ್ಶನಕ್ಕೆ, ಮಹದೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಬೆಳಗ್ಗೆ ಎದ್ರೂ ಎಲ್ಲ ಸ್ನಾನ ಮಾಡಿ ಪ್ರಿಪೇರ್ ಆಗೋದಕ್ಕೆ ಇಷ್ಟೊತ್ತಾಗಿದೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಎಲ್ರದ್ದು ಆಲ್ಮೋಸ್ಟ್ ರೆಡಿಯಾಗಿದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗಿಗೆ ಹಾಕ್ತಾ ಇದ್ದಾರೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಗಾಡೀಲಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ನಾವು ಹೊರಡೋದು. ಇಲ್ಲಿ ನೋಡಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈಗ ಎಲ್ಲ ಪ್ಯಾಕಿಂಗ್ ಮಾಡಿ ಲಗೇಜ್ ಎಲ್ಲ ರೆಡಿ ಮಾಡಿಟ್ಟು ನಾವಿವಾಗ ಹೋಗ್ತಾ ಇದ್ವಿ ದೇವ್ರ ದರ್ಶನಕ್ಕೆ. ಬನ್ನಿ ಹೋಗುವ. ಇವಾಗ ದೇವ್ರ ದರ್ಶನಿಂದು ಕ್ಯೂವಲ್ಲಿ ನಿಂತಿದ್ದೀವಿ. ಅವನು ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಅದಕ್ಕೆ ನಗಾಡ್ತಿದ್ದಾನೆ. ಅವನೇ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾನೆ. ಬೇಗ ದರ್ಶನ ಮಾಡಿದ್ವಿ. ಆ್ಯಕ್ಚುಲಿ 8:40 ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗಿತ್ತು ಆಲ್ರೆಡಿ. ಕ್ಯೂ ಏನಿರಲಿಲ್ಲ, ತುಂಬ ರಶ್ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ರೆಡಿಯಾಗಿ ಬಂದರೆ 10 ಗಂಟೆ ಒಳಗಡೆ ಎಲ್ಲ ದೇವ್ರ ದರ್ಶನ ಮಾಡ್ಕೋಬೋದು. ತಲಕಾಡಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಎಲ್ಲರೂ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಬೇಗ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೋದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಆಯಿತು. ನಾವಿವಾಗ ಹೊರಗಡೆ ಬಂದಿದ್ದೀವಿ. ಪ್ರಸಾದ ಎಲ್ಲ ತಿಂದಾಯಿತು. ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ರೂಮಿಗೆ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಹೋಗೋದೆ. ನಮ್ಮ ಬಾಸ್ ನೋಡಿ, 1 ಸೆಕೆಂಡ್. ನಮ್ಮ ಬಾಸು ಬಿಸಿಲನ್ನು ನಡೀತಾ ಇರೋದೇ ದೊಡ್ಡದಾಗ್ಬಿಟ್ಟಿದೆ ಇವಾಗ. ಓಕೆ, ಫೈನಲಿ ನಾವಿವಾಗ ಹೋಗ್ತಾ ಇದ್ದೀವಿ ತಲಕಾಡಿಗೆ. ನಮ್ಮ ಜೊತೆ ನೀವು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವಿಡಿಯೋ ನೋಡಿ. ವಿಡಿಯೋ ವ್ಯೂಸ್ ಇವಾಗ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ತಲಕಾಡಿಗೆ ಹೋಗೋಣ ಬನ್ನಿ. ನಾವು ಮಾಡಿರೋ ಇಷ್ಟು ಜರ್ನಿಲಿ ನಿಮ್ಗೆ ಯಾವುದಾದ್ರೂ ಮೂಮೆಂಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ತಿಂಡಿ ಕೊಡ್ತಾರಲ್ಲ, ಅದು ಆಚೆ ಮನೇಲಿ ಊಟ ಮಾಡ್ದಂಗೆ ಇರುತ್ತೆ. ಟೇಬಲ್ಸ್ ಏನಿರೋದಿಲ್ಲ, ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲೇ ಕೂತ್ಕೊಂಡು ಊಟ ಮಾಡಬೇಕು. ಸೊ ಹಾಗಾಗಿ ಎಲ್ಲರೂ ಒಂದೊಂದು ಗ್ರೂಪ್ ಮಾಡಿಕೊಂಡು ಊಟ ಮಾಡ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲರೂ ಬರೋದು ಲೇಟ್ ಆಯಿತು ತಿಂಡಿ ತಿನ್ಕೊಂಡು ಹೋಗೋತ್ತಿಗೆ. ಈಗ ಆಚೆ ಹೋಗಿ ರೂಮಿಗೆ ಹೋಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಗೋಣ. ಏನು ಮಮ್ಮ, ಚೆನ್ನಾಗಿದ್ಯಾ? ನಮ್ಮ ಮಾಮನಿಗೆ ಗೋಳಾಕೊಳ್ತಾ ಇದ್ದಾನೆ ನನ್ನ ಮಗ. ಬಿಕಾಸ್ ತುಂಬ ಬಿಸಿಲಿದೆ, ಎತ್ಕೊಳ್ಳಿ ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್. ಅದು ಇವಾಗ ಟೈಮ್ ಬಂದು 9:30-10 ಗಂಟೆ ಆಗಿರ್ಬೋದು ಅಷ್ಟೇ. ಅಷ್ಟಕ್ಕೇ ತುಂಬ ಬಿಸಿಲಿದೆ. ಮಕ್ಕಳೆಲ್ಲ ಎಸ್ಟಿಮೇಟ್ ಆಗ್ತಿದ್ದಾರೆ ಆಲ್ರೆಡಿ. ಮಾವನಿಗೆ ಕಾಟ ಕೊಡ್ತಾ ಇದ್ದಾರೆ. ಈ ಬಿಸಿಲಿಗಂತೂ ಮಕ್ಕಳಿಗೆಲ್ಲ ಹೆಂಗೆ ಅನಿಸಿದೆ ಅಂದರೆ, ಯಾವಾಗಪ್ಪ ನೀರಿಗೆ ಹೋಗಿ ಆಟಾಡೋದು ಅನ್ನೋ ಥರ ಆಗಿದೆ ನನಗೂ ಕೂಡ. ಕೆಲವ್ರಿಗೆ ಆಟಾಡೋಕ್ಕೆ ಮೂಡಿಲ್ಲ, ಕೆಲವ್ರಿಗೆ ಮೂಡಿದೆ. ಬನ್ನಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾರ್ಯಾರೆಲ್ಲ ನೀರಿಗೆ ಇಳಿತಾರೆ, ಯಾರ್ಯಾರೆಲ್ಲ ನೀರಲ್ಲಿ ಇಳಿಯಲ್ಲ ಅಂತ. ಬನ್ನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.
ಮಾದೇಶ್ವರ ಬೆಟ್ಟದಿಂದ ವಾಪಸ್ ಬರ್ತಾ ಮಧ್ಯದಲ್ಲಿ ಒಂದು ಟೆಂಪಲ್ ಸಿಗುತ್ತೆ. ಅಲ್ಲಿ ರೆಗ್ಯುಲರಾಗಿ ಯಾರೇ ಬಂದ್ರೂ ಒಂದು ಗಾಡಿಗೆ ಪೂಜೆ ಮಾಡಿಸ್ತಾರೆ. ಬಿಕಾಸ್ ಸೇಫಾಗಿ ಜರ್ನಿ ಮಾಡ್ಕೊಂಡು ಬಂದ್ವಿ ಅನ್ನೋ ಒಂದು ಇದಕ್ಕೆ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಸೊ ನಾವು ಹಾಗೆ ಮಾಡಿದ್ವಿ. ನಮ್ಮ ಗಾಡಿಗೆಲ್ಲ ಪೂಜೆ ಮಾಡಿಸಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಕುಡಿಯೋದಕ್ಕೆ ನೀರೆಲ್ಲ ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕೊಟ್ಟು ಗಾಡಿಗೆಲ್ಲ ಪೂಜೆ ಮಾಡಿಸಿ ಅಲ್ಲಿಂದ ಹೊರಟ್ವಿ. ಈಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಫೈನಲಿ ಬಂದ್ವಿ ನಾವು ತಲಕಾಡು ನದಿ ಹತ್ರ. ವಾವ್, ಹೇಗೆ ಅನಿಸ್ತಿದೆ ಗೊತ್ತಾ? ಫಸ್ಟ್ ಹೋಗಿ ನದಿಗೆ ಹೋಗಿ ಬೀಳಬೇಕಂತ ಅನ್ನಿಸ್ತಾ ಇದೆ, ಆಟಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ಕೆಲವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ, ಅವ್ರ ಮೈಂಡ್ ವಾಯ್ಸ್ ಏನು ಹೇಳುತ್ತೆ ಅಂತ. ಆಮೇಲೆ ನೀವೇ ಕೇಳಿಸ್ಕೊಳ್ಳಿ, ಓಕೆನಾ? ಓಕೆ, ಲೆಟ್ಸ್ ಗೋ. ಇವಾಗ ಆಟ ಆಡೋ ಸಮಯ, ಬನ್ನಿ. ಇಷ್ಟು ಬಿಸಿಲಿರುವಾಗ ಒಂದು ಸ್ವಲ್ಪ ನೀರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಗಾಯ್ಸ್. ನನಗಂತೂ ಆ ನೀರು ಬಿಟ್ಟು ಬರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಆಟಾಡೋಕ್ಕೆ ನೀರಲ್ಲಿ ಇಳಿಯೋಕ್ಕೆ ಇಷ್ಟ ಇಲ್ಲ, ಅವ್ರ ಮೈಂಡ್ ವಾಯ್ಸ್ ಏನು ಹೇಳ್ತಿದೆ ಗೊತ್ತಾ? ಯಾಕಾದರೂ ಬಂದಪ್ಪ ಅಂತ ಅನ್ನಿಸ್ತಿರ್ಬೋದು, ನೀವೇ ಕೇಳಿಸ್ಕೊಳ್ಳಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ कौन है ये लोग? कहां से आते हैं ये? ಓಕೆ, ನಾವಿವಾಗ ಫೈನಲ್ ಆಗಿ 1 ಅವರ್ ನೀರಲ್ಲಿ ಆಟಾಡಿದಾಯಿತು. ಅಪ್ಪ, ಮನಸ್ಸಿಗೆ ಎಷ್ಟು ತಂಪು ಅನ್ನಿಸ್ತು ಗೊತ್ತಾ ನೀರಲ್ಲಿ ಆಟಾಡಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಫೈನಲಿ ನಾವಿಲ್ಲಿ ತಲಕಾಡಲ್ಲಿ ಒಂದು ಟೆಂಪಲಿಗೆ ಬಂದ್ವಿ. ಬಟ್ ಕ್ಲೋಸ್ ಆಗಿರೋದ್ರಿಂದ ಆ ಓಲಿಂದ ನೋಡಿದ್ರೆ ದೇವರು ಕಾಣಿಸ್ತಾನೆ ಅಂತ ಹೇಳಿದರು ಅಲ್ಲಿ. ಸೊ ಹಾಗಾಗಿ ಅಲ್ಲಿಂದಾನೆ ನೋಡಿ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಇವಾಗ ಹೊರಡ್ತೀವಿ ಡೈರೆಕ್ಟ್ ನಮ್ಮೂರಿಗೆ. ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಲಾಸ್ಟ್ ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಾಯ್.